ಮುಂದಿನ ಪದ್ಯ ಯಾಕೆ ಅಂತ ಗೊತ್ತಾಗತ್ತೆ. ಹಾಡು. ಮುನಿಯ ಕರಯುಗ್ಮಮಂ ತನ್ನೆರಡು ಕೈಗಳಿಂದ ಅನುನಯದಿ ಹಿಡಿದು ಕರೆದೊಯ್ದು ಭದ್ರಾಸನದಿ ಮುನಿಯ ಕುಳ್ಳಿರಿಸಿ ಮಾದೇವಿ ತಂದ ಅಮಲ ಜಲದಿಂದ ಚರಣಗಳೆರಡ ಘನತರೋತ್ಸಾಹದಿಂದ ತೊಳೆದು ತಜ್ಜಲವ ತನು ಮಸ್ತಕಂಗಳಿಗೆ ಸಂಪ್ರೋಕ್ಷಣಂಗೈದು ಕನಕವರ್ಣ ಬರಗೊಳ್ ಅರುಸುವ ಭರದಿ ಪಾದಾಕ್ಷಿಯಂ ತೆಗೆದೆಳ್ದನು. ಪಾದವನ್ನು ತೊಳೆದ ನಾರಾಯಣ. ಕರಯುಗ್ಮಮಂ ತನ್ನೆರಡು ಕೈಗಳಿಂದ, ಎರಡೂ ಕೈಗಳಿಂದ ಅವರ ಕೈ ಕಾಲು ಎಲ್ಲವನ್ನು ತೊಳೆದ. ಭದ್ರಾಸನ, ಮಂಗಳವಾದ ಆಸನ. ಅವರು ಸಾಧಾರಣ ದರ್ಭಾಸನದ ಮೇಲೆ ಕೂತ್ಕೊಳ್ಳೋದು, ಯಾವತ್ತರ ಮೇಲೆ ಕೂತ್ಕೊಳ್ಳಲ್ಲ ಅವರು. ಅಂತಹ ಶ್ರೇಷ್ಠವಾದಂತಹ ದರ್ಭಾಸನದ ಮೇಲೆ ಅವ್ರನ್ನ ಕುಳ್ಳಿರಿಸಿ ಲಕ್ಷ್ಮಿಗೆ ಹೇಳ್ದ, ಚಿನ್ನದ ಕೊಡದಲ್ಲಿ ಒಳ್ಳೆಯ ತೀರ್ಥವನ್ನು ತಗೊಂಬ ಪಾದ ತೊಳೆಯೋಣ ಅಂತ. ಪಾದವನ್ನು ತೊಳಿಬೇಕು, ಅಂತಹ ಪಾದ ಅಂತ ಹೊಗಳಿದ್ರು. ಇನ್ನೂ ತೊಳೆದಿರಲ್ಲ, ಈಗ ತೊಳಿಬೇಕಲ್ಲ ಅಲ್ವಾ. ಮಾದೇವಿ ತಂದ ಅಮಲ ಜಲದಿಂದ, ಪರಿಶುದ್ಧವಾದ ನೀರಿನಿಂದ ಆ ಎರಡೂ ಪಾದಗಳನ್ನು ತೊಳಿತಾ 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 ಕೆಳಗಡೆಯಿಂದ ಕಡ್ತಿತ್ತು. ಪಾಪ ಅವ್ನಿಗೆ ಏನೋ ಗೊತ್ತಾ, ಖುಷಿ ಆಗ್ತಿದೆ ಭೃಗು ಮಹರ್ಷಿಗಳಿಗೆ. ಅಷ್ಟೊತ್ತಿಂದ 4 ಗಂಟೆಯಿಂದ ಹೇಳ್ತಿದ್ದೀವಿ, ಭೃಗು ಮಹರ್ಷಿಗಳಿಗೆ ಆನಂದವೇ ಆಗಿರಲಿಲ್ಲ. ಈಗ ಆನಂದ ಆಯಿತು ಅವ್ರಿಗೆ, ತುಂಬ ಆನಂದದಲ್ಲಿದ್ದಾನೆ. ಕಣ್ಣು ತೆಗೆದಿದ್ದೂ ಗೊತ್ತಾಗಿಲ್ಲ, ಏನೂ ಗೊತ್ತಿಲ್ಲ. ಅಲ್ಲ, ಭಗವಂತನ ಕೈಲಿ ಪಾದ ತೋರಿಸ್ಕೊಂಡಿದ್ದೀನಲ್ಲ ಅಂತ ಪರಮಾನಂದದಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ. ಒರೆಸುವ ಆ ಒಳ್ಳೆಯ ಪೀತಾಂಬರವನ್ನು ತಂದು, ರೇಷ್ಮೆ ಬಟ್ಟೆ ತಂದು ಪಾದ ಒರೆಸೋದಂತೆ ಮಹಾನುಭಾವ. ಒರೆಸುವಾಗ ಮೆಲ್ಲಗೆ ಕಣ್ಣನ್ನು ಅದರೊಳಗಡೆ ಕಿತ್ಕೊಂಡು ತೊಗೊಂಡು ಪಾಪ ಋಷಿಗಳೇ ಗೊತ್ತೇ ಆಗಲಿಲ್ಲ. ತುಂಬ ಆನಂದ ಆಗಿಬಿಟ್ಟೆ, ತುಂಬ ಸಂತೋಷ ಆಯಿತು. ಎಂತಹ ಆನಂದ ಆಯಿತು ಅಂದರೆ ಕವಿಗಳಿಗೆ ಹೇಳ್ತಾ ಇದ್ದಾರೆ, ಆನಂದ ಲೋಕದಲ್ಲಿ ಅಂಥದ್ದು ಇರೋದಕ್ಕೆ ಸಾಧ್ಯವೇ ಇಲ್ಲ, ಅಂತಹ ಆನಂದ ಆಯಿತು. ನಿತ್ಯಾನಂದವಾದಂತಹ ಆನಂದದಲ್ಲಿ ಮುಳುಗೋಗಿದ್ದಾನೆ, ಸದಾನಂದದಲ್ಲಿ. ಸ್ತುತಿಯನ್ನು ಮಾಡ್ತಾನೆ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ, ದರ್ಶನ ಕೊಡೋದೇ ಕಷ್ಟ. ಅಂತಹ ಭಗವಂತನೇ ನನ್ನ ಸೇವೆ ಮಾಡೋದಲ್ಲ ಅಂತ ಆನಂದದಿಂದ ಅವನನ್ನು ಹೊಗಳ್ತಾ ಇದ್ದಾನೆ. ಆಮೇಲೆ ಹರಿತಥಾಸ್ತಿಂದನಲು ಭೃಗು ಮುನೀಶ್ವರನೆದ್ದು ತರಡಿಗೈದಲ್ ತನ್ನ ಪಾದಾಕ್ಷಿ ಕಾಣದಿರೆ ಪರಮಾತ್ಮ ತವ ಲೀಲೆಯಾಶ್ಚರ್ಯ ಕರಕಮಲೆ ನಾಪೋಪುದೆನ್ನೆಂತೋಯನಲ್ಲಿ ಸರಸಿಜಾಕ್ಷಂ ನಕ್ಕು ಪರಮಪದ ದತ್ತಣಿಂ ಮರಳಲರಿದಾದೊಡಂ ನಾಮ ಪಾರಾಯಣಂ ಧರೆಗೊಯ್ಯುವುದೆಲೆ ಮುನಿಪಂ ನಮೋ ನಮೋ ನಾರಾಯಣಂ ಎಂದು ಇಳೆಗೆ ಇಳಿದನು. ವೈರಿ ವಂಶ ಕುಠಾರ ಜಗದಾಧಾರ ಘನ ಸಂಸಾರ ಪಾರಾವಾರ ಬಾಡವ ನಿಗಮತತಿ ದೂರ ಅಂತ ಹೊಗಳಿದ್ರು. ಯಾಕೆ ಭೃಗು ಮಹರ್ಷಿಗೆ ಆನಂದ ಆಗ್ಬಿಟ್ಟಿದೆಯಲ್ಲ, ತುಂಬ ಆನಂದ ಆಗ್ಬಿಟ್ಟಿದೆ. ನೆನೆವರ ಅಗಸಂಹಾರ ಗುಣಗಂಭೀರ ಕರುಣಾಸಾರ ಲಸದ ಅವತಾರ ಸಲಹೋ ನೀನು ನನ್ನ ಪಾದವನ್ನು ತೊಳೆದ್ಬಿಟ್ಟೆ, ನಾನು ನಿನ್ನ ಪಾದ ತೊಳಿಬೇಕಾಯ್ತು, ನೀ ನನ್ನ ಪಾದವನ್ನು ಮುಟ್ಬಿಟ್ಟೆ ಅಲ್ವಾ. ಇಲ್ಲಪ್ಪ, ಮನೆ ಬಂದವನ್ನೆಲ್ಲ ಮಾಡಬೇಕದು ಆತಿಥೇಯ, ಅದು ಮಾಡಬೇಕು. ಮನುಷ್ಯರು ಹೀಗೆ ಮಾಡಬೇಕಲ್ವ, ಅದನ್ನು ಮಾಡಿ ನಾನು ತೋರಿಸಿದ್ದೀನಿ. ನೀನು ಬೇರೆ ಕಡೆಯಿಂದ ನಮ್ಮ ಮನೆಗೆ ಬಂದಿದ್ದೀಯಾ,
ಪಾದ ತೊಳೆದಿದ್ದು ಏನು ಅದರಲ್ಲೇನು ತಪ್ಪಿಲ್ಲ ಅಂತ ಒಪ್ಸದ ಅದು. ಯಾಕೆ ಬಂದಿದ್ದೀರ ಅಂತ ಹೇಳೇ ಇಲ್ವಲ್ಲ ಅಷ್ಟೊತ್ತಿಂದನು ಅಂತ ಕೇಳ. ಆಗ ಹೇಳ್ತಾ ಇದ್ದಾನೆ, ಅನೇಕ ಋಷಿಗಳೆಲ್ಲ ಸೇರಿ ನೈಮಿಷಾರಣ್ಯದಲ್ಲಿ ಒಂದು ಯಜ್ಞ ಮಾಡ್ತಾ ಇದ್ದಾರೆ. ಇನ್ನೇನು ಮುಗೀತು, ಪೂರ್ಣಾಹುತಿ ಆಯಿತು. ಅದರ ಫಲ ಸಮರ್ಪಣೆನೇ ಯಾರಿಗೆ ಮಾಡಬೇಕು ಅಂತ ಚರ್ಚೆ ಆದಾಗ ಭಗವಂತನಾದಂತಹ ನಾರಾಯಣನಿಗೆ ಕೊಡೋಣ ಅಂತ ನಿರ್ಧಾರ ಆಗಿದೆ. ಅದರಿಂದ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಸರ್, ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಓಹೋ ಅಷ್ಟೇನಾ, ಆಯಿತು ಬರ್ತೀನಿ ಬಿಡು, ಓಕೆ ಅಂತಂದ ನಾರಾಯಣ. ಆಯ್ತಪ್ಪ ನಿನ್ನ ಕೆಲಸ ಆಯ್ತಲ್ಲ, ಹೊರಡ್ಬೋದು ಅಂದರು. ಹೊರಡ್ತಾನೆ, ಕಾಲೇ ಇಡೋಕ್ಕಾಗ್ತಾಯಿಲ್ಲ ಅವನಿಗೆ, ಕಾಲಲ್ಲಿ ಕಣ್ಣಿಲ್ವಲ್ಲ. ಈ ಕಣ್ಣಲ್ಲಿ ಹೋಗೋಕ್ಕಾಗಲ್ಲ, ಅದು ಲೋಕದಿಂದ ಇಲ್ಲಿಗೆ ಬರೋಕ್ಕಾಗತ್ತಾ? ಆ ಕಣ್ಣಿರೋದ್ರಿಂದ ಹತ್ತಿದ್ದ ಹಾಗೆ ಇಳಿದು ಬರಬೇಕು. ಕಣ್ಣೇ ಇಲ್ಲ, ಹೇಗೆ ಹೋಗೋದು? ನಾರಾಯಣ ನನ್ನ ಕಣ್ಣೆಲ್ಲಿ ಹೋಯ್ತು, ಯಾವಾಗ ಹೋಯ್ತು? ಚಿರವಾಗಿ ಬೇಡ್ತಾ ಇದ್ದೀನಿ, ಕರುಣಿಸ್ಬೇಕು ನನಗೆ, ಯಾಕೆ ಹೀಗಾಗ್ಬಿಟ್ಟೆ, ಯಾಕೆ ಹೀಗಾಯಿತು? ಎರಗಿ ಪ್ರಭು ಮಹರ್ಷಿ ತನ್ನ ತಪ್ಪನ್ನೆಲ್ಲ ಒಪ್ಕೋತಾ ಇದ್ದಾನೆ. ಹಾಡಿ ತಣಿಯನು ನಾಮಗಳ, ಕೊಂಡಾಡಿ ತಣಿಯನು ಕೀರ್ತಿಯನು, ಕುಣಿದಾಡಿ ತಣಿಯನು ಉಬ್ಬೆದ್ದು ಹರುಷದಲ್ಲಿ, ನೋಡಿ ತಣಿಯನು ಮೂರುತಿಯ, ಓಲಾಡಿ ತಣಿಯನು ಭಕ್ತಿಯಲ್ಲಿ, ವಂದನೆಯ ಮಾಡಿ ತಣಿಯನು ಅಚ್ಯುತನ. ಅಷ್ಟು ಮಾಡ್ದ, ನೋಡ್ದ, ಪರವಾಗಿಲ್ಲ, ಸ್ವಲ್ಪ ಇಳಿತು ಅಹಂಕಾರ. ಮೂರನೇ ಕಣ್ಣಿದೆ ಅಂತ ಇಲ್ಲಿ ತನಕ ಬಂದು ಬ್ರಹ್ಮನಿಗೆ ಶಾಪ ಕೊಟ್ಟು ಬಂದ್ಯಾನ, ಶಿವನಿಗೆ ಶಾಪ ಕೊಟ್ಟು ಬಂದ್ಯಾನ, ನನಗೂ ಕೊಡಬೇಕು, ಎದೆ ಒದಿಬೇಕು ಅಂತ ಬಂದಿದ್ದ ಅಲ್ವಾ? ಈಗಲಾದರೂ ಅವ್ರಿಗೆ ಜ್ಞಾನೋದಯ ಆಗಿದೆ ಅಂತ ಸ್ವಲ್ಪ ನಾರಾಯಣ ಕೇಳಿಸ್ಕೊತಾ ಇದ್ದ. ಅದೆಷ್ಟು ಪ್ರಾರ್ಥನೆ ಮಾಡ್ತಾನೋ ಮಾಡಲಿ. ಹರಿಭಕುತಿಯೇ ರಾಜ್ಯ ಅಂತ, ಪೀತಾಂಬರನ ನೆನಹೇ ಲಕ್ಷ್ಮಿ, ಸಂಕರ್ಷಣನ ಪದಯುಗವೇ ನೃಪ ಮಂದಿರ ಅಂತ ಎಲ್ಲ ಹೊಗಳದ. ಆಯ್ತಪ್ಪ, ಭೃಗು ಮಹರ್ಷಿಗಳೇನೇನು ಮಾತ್ರ ಇರೋ ಸ್ಟಾಕೆಲ್ಲ ಮುಗೀತಾ? ಆಯಿತಾ? ಜನಾರ್ದನ ಕರುಣಿಸು, ನಾನು ಹೇಗೆ ಭೂಲೋಕಕ್ಕೆ ಹೋಗಲಿ? ಅಲ್ಲಿ ಮಾತು ಕೊಟ್ಟು ಬಂದಿದ್ದೀನಿ, ಯಾರು ಒಪ್ಪಿಸಿ ಕರ್ಕೊಂಬರ್ತೀನಿ ಅಂತ. ನೀನೀಗ ಒಪ್ಕೊಂಡಾಯ್ತು, ಹೋಗೋಣ ಅಂದರೆ ನಂಗೆ ಹೋಗೋಕ್ಕೆ ಆಗ್ತಾ ಇಲ್ವಲ್ಲ. ವಿಶ್ವಾಸದಿಂದ ಬಂದೆ, ಆದರೆ ಸಿದ್ಧಿ ಆಗ್ತಾ ಇಲ್ವಲ್ಲ, ಏನು ಮಾಡಲಿ? ಆಗ ಹೇಳ್ತಾ ಇದ್ದಾನೆ, ಆಯ್ತಪ್ಪ ಹೊರಡು, ನೀನು ಹೋಗೋ ಶಕ್ತಿ ನಾನು ಕೊಡ್ತಾ ಇದ್ದೀನಿ. ಧರಣಿಗೆ ಹೋಗೋದಕ್ಕೆ ಕಾಲಲ್ಲೇ ಕಣ್ಣಿರಬೇಕು ಅಂತೇನಿಲ್ಲ, ನನ್ನ ಲೀಲೆಯಿಂದ ಏನು ಬೇಕಾದ್ರೂ ಆಗುತ್ತೆ, ನೀನು ಹೊರಡಬಹುದು ಅಂತ ಹೇಳಿದ್ರು. ಹಾಗೆ ಹೊರಟು ಧರೆಗೆ ಆತ ನಾರಾಯಣಾಯನ ನಮೋ ನಮಃ ಅಂತೇಳಿ ಭೂಮಿಗೆ ಭಗವಂತನ ಕರುಣೆಯಿಂದ ಇಳಿದು ನೈಮಿಷಾರಣ್ಯಕ್ಕೆ ಭೃಗು ಮಹರ್ಷಿಗಳು ಬರ್ತಾರೆ. ಭೃಗು ಮುನಿಯ ಕಂಡು ಹರ್ಷೋದ್ಗಾರಗೈಯುವ ಮೃಗ ಚರ್ಮಧಾರಿ ಸಂದಣಿಗೆಲ್ಲ ಕೈಗಳಂ ಮುಗಿದು ಭೃಗು ಮುನಿ ಹೇಳ್ದನೆಲ್ಲ ವೃತ್ತಾಂತಮಂ ರಮಣನ ಔನ್ನತ್ಯಮಂತೆ ನಿಗೆ ಹರ್ಷದಿಂದ ಆ ಮುನಿಗಳು ಒಕ್ಕಂಠದಿಂ ಖಗರಾಜಗಮನ ಮಾಂಗಿರಿರಂಗ ಜಯತು ಜಯತು ಎಂದು ಜಗವರಿಯೇ ಯಾಗ ಪೂರ್ಣಾಹುತಿಯ ಕೇಶವಂಗಚ್ಚಿಸಿದರ್ ಎಂದ ಸೂತಂ. ಮನುಷ್ಯನಿಗೆ ಮೂರು ಯಾವಾಗಲೂ ಬೇಕು: ಅಡ್ಜಸ್ಟ್, ಅಕ್ಸೆಪ್ಟ್ ಮತ್ತು ಅಪ್ರಿಷಿಯೇಟ್. ಮೂರು ಬೇಕಾಗತ್ತೆ ಯಾವಾಗಲೂ ಜೀವನದಲ್ಲಿ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಇವಾಗ ಆಯಿತು, ನಿಂಗೆ ಹೋಗೋಕ್ಕೆ ಸಾಮರ್ಥ್ಯ ಕೊಟ್ಟಿದ್ದೀನಿ, ಇದನ್ನು ಒಪ್ಕೊಳ್ಳೇಬೇಕು ನೀನು. ಆಮೇಲೆ ಹೋಗೋಕ್ಕೆ ಸಾಮರ್ಥ್ಯ ಕೊಟ್ಟಿದ್ದಕ್ಕೆ ಅಪ್ರಿಷಿಯೇಟ್ ಬೇಕು. ಹೋಗ್ಬಿಟ್ಪ ನಿಮ್ಮ ದೇಶಕ್ಕೆ, ಭೂಲೋಕಕ್ಕೆ ಹೋಗ್ಬಾ ಅಂತ ಭಗವಂತ ಹೇಳಿದಾಗ ನಾರಾಯಣ 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 ನಾರಾಯಣ. ಹೋಗುವಾಗ ಬೈಕೊಂಡು ಹೋಗಿದ್ದ ಶಿವ, ಹಂಗೆ ಮಾಡೋದಲ್ಲ, ಬ್ರಹ್ಮ ಹಿಂಗೆ ಮಾಡೋದಲ್ಲ. ಇವಾಗ ಸದ್ಯ ನಾರಾಯಣದಿಂದ ನಮ್ಮ ಲೋಕಕ್ಕರು ಬರುವಷ್ಟಾದರೂ ಸಾಮರ್ಥ್ಯ ಸಿಗ್ತಲ್ಲ ಅಂತ ಹೇಳಿ ಆನಂದದಿಂದ ಬರ್ತಾ ಇದ್ದಾರೆ. ಎಲ್ಲರೂ ಕಾಯ್ತಾ ಇದ್ರು, ಮೃಗಗಳು ಯಾರನ್ನ ಕರ್ಕೊಂಡ್ಬರ್ತಾರೆ ಅಂತ. ನಾರಾಯಣನನ್ನೇ ಕರ್ಕೊಂಡ್ಬಂದಿದ್ದಾನೆ. ಮೃಗ ಚರ್ಮಧಾರಿ ಸಂದಣಿಗಳೆಲ್ಲ, ಅಲ್ಲಿದ್ದಂತಹ ಋಷಿಗಳೆಲ್ಲರೂ ಕೂಡ ಕೈಗಳನ್ನು ಮುಗಿದು ಭೃಗುಗಳು ಹೇಳಿದಂತಹ ವೃತ್ತಾಂತವನ್ನು ಕೇಳಿ, ಆಹಾ, ಮಾರಮಣ ಲಕ್ಷ್ಮಿಯ ಒಡೆಯನಾದಂತಹ ನಾರಾಯಣನ ಔನ್ನತ್ಯವನ್ನು ಕೇಳಿ, ಕಥೆಯನ್ನೆಲ್ಲ ಕೇಳಿ ಅವರೆಲ್ಲರೂ ಕೂಡ ಪೂರ್ಣಾಹುತಿಯನ್ನು ಕೊಟ್ಟು ಆ ಕೇಶವನಿಗೆ ಸಮರ್ಪಣೆಯನ್ನು ಮಾಡ್ತಾರೆ.
ಕೇಶವ ಅಂದರೂ ಅವನೇ, ಮಾಧವ ಅಂದರೂ ಅವನೇ, ನಾರಾಯಣ ಅಂದರೂ ಅವನೇ, ವಿಷ್ಣುನೂ ಅವನೇ. ಅಂತಹ ಮಹಾವಿಷ್ಣುವಿಗೆ ಆ ಪೂರ್ಣ ಫಲವನ್ನು ಸಮರ್ಪಿಸಿ ಆ ಯಾಗವನ್ನು ಮುಗಿಸ್ತಾರೆ. ಹಾಗಾದರೆ ಇವನು ಶ್ರೀನಿವಾಸ ಯಾಕೆ ಭೂಲೋಕಕ್ಕೆ ಬರಬೇಕು ಇವಾಗ? ಇದು ಕತೆ ಬೇಕಲ್ವ ಇವಾಗ? ಅಲ್ಲ, ಈ ಕತೆ ಹೇಳಿದ್ರಿ ನೀವು. ಒಬ್ಬರಿಗೆ ಭೂಲೋಕದಲ್ಲಿ ಲಿಂಗ ಪೂಜೆ ಆಗಲಿ, ಅವ್ರ ಪೂಜೆನೇ ಬೇಡ ಅಂತ ಹೇಳಾಯಿತು. ಮಹಾವಿಷ್ಣು ಅಂತೂ ಭೂಲೋಕಕ್ಕೆ ಬಂದು ಪೂರ್ಣಾಹುತಿಯನ್ನು ತೊಗೊಂಡಾಯಿತು. ಮುಂದೆ ಕತೆ ಏನು? ಕತೆ ಬೇಕು ನಮಗೆ, ಮುಂದಿನ ಕತೆ ಅಂತ ಅವರೆಲ್ಲ ಕೇಳ್ತಾ ಇದ್ದಾರೆ. ಈಗ ವೀಣಾ ಅವರು ಬಂದು ಕತೆ ಮುಂದುವರಿಸ್ಬೇಕು. ಎಲ್ಲಿ ಅವರು ಹಾಡೋದೀಗ. ಥ್ಯಾಂಕ್ ಯು. ಊಟ ಕೂತ್ಕೊ. ಯಾಕೆ ಹಾಲು ಕುಡಿಯಲ್ವಾ? ಹಾಲು ಕುಡಿಯೋದು ಕಲಿಸಿಲ್ವಾ ನೀವು? ಕರೀರಿ ಅವ್ರನ್ನ. ಹಾಡಿ ಯಾವ್ರನ್ನ?